ಹರಿಹರ ಪಂಚಮಸಾಲಿ ಮಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆ. ವಚನಾನಂದ ಸ್ವಾಮೀಜಿಯ ಜಾಗಕ್ಕೆ ಹೊಸ ಶ್ರೀಗಳ ನೇಮಕ ಆಯ್ತಾ? ನೇಮಕವನ್ನ ಮಾಡಲಾಗಿದೆಯಾ? ಮನಗೋಳಿ ಮಠದ ಅಭಿನವ ಸಂಗನ ಬಸವ ಸ್ವಾಮೀಜಿಯ ಹೆಸರು ಇದೀಗ ಈ ಮಠಕ್ಕೆ ಕೇಳಿ ಬರ್ತಾ ಇದೆ. ಇವರನ್ನ ಇಲ್ಲಿಗೆ ಸ್ವಾಮೀಜಿಗಳನ್ನಾಗಿ ಮಾಡಬೇಕು ಅನ್ನುವಂಥ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆಯ ಟ್ರಸ್ಟಿಗಳ ಸಭೆಯ ವೇದಿಕೆಯಲ್ಲೇ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಮಹಾಂತ ಗುರುಗಳ ಶಿಷ್ಯ ಈ ಸಂಗನ ಬಸವ ಸ್ವಾಮೀಜಿ ಸದ್ಯ ವಿಜಯಪುರ ಜಿಲ್ಲೆ ಮನಗೂಳಿ ಹಿರೇಮಠದ ಪೀಠಾಧಿಪತಿ ಕೂಡ ಆಗಿದ್ದಾರೆ. ನಿನ್ನೆ ಲೆಕ್ಕ ಕೊಡುವ ಕಾರ್ಯಕ್ರಮಕ್ಕೆ ಸಂಗನ ಬಸವ ಸ್ವಾಮೀಜಿಯವರನ್ನ ಕರೆತಂದಿದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಹಾಗಾಗಿ ಅವರನ್ನೇ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರಾ, ನೇಮಕ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಆ ಜಾತ್ರೆ 5 ಬಳಸುತ್ತ ಪ್ರಸಾದ ಮಾಡಾಗ 5 ಬಳಸುತ್ತ ಸಮಾಜ ದೊಡ್ಡ ಸಮಾಜ ಐತಿ. ಪಂಚಮಸಾಲಿ ಸಮಾಜ ಕೋಟ್ಯಾನ್ ಕೋಟಿ ಗಟ್ಟಲೆ ಐತಿ. ಪ್ರಶ್ನೆ ಮೂಡ್ತಾ ಇದೆ, ಮನಗುಳಿ ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ ಅದನ್ನು ಸಮಾಜಕ್ಕೆ ಕೇಳಿ ಟ್ರಸ್ಟ್ನವ್ರು ಕೇಳಿ ಏನು ಹೇಳೋದು. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನಗುಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಗೊತ್ತಿಲ್ಲ, ಬರೀ 1800 ವರ್ಷದ ಮಠ ಆಯ್ತು. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನಿಮ್ಮ ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರಿದ್ದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬೋದು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಮನೆ 20 ಮನೆ ಇದಾವೆ. ಹಿಂಗೆ 5 ಬಳಸೋದು. ಪೆಟ್ರೋಲ್ ಡೀಸೆಲ್ ಮೇಲೆ ಮತ್ತೆ ಯುದ್ಧದ ಎಫೆಕ್ಟ್. ಶೆಲ್, ನಾಯರಾ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ದರವನ್ನ ಹೆಚ್ಚಳ ಮಾಡಲಾಗಿದೆ. ಇದೀಗ ಡೀಸೆಲ್ ಪೆಟ್ರೋಲ್ ದರ 130 ರೂಪಾಯಿ ದಾಟಿದೆ. ಶೆಲ್, ನಯಾರಾ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ದರವನ್ನ ಹೆಚ್ಚಳ ಮಾಡಲಾಗಿದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಮತ್ತೆ ಯುದ್ಧದ ಕಾರ್ಮೋಡ ಮತ್ತೆ ಎಫೆಕ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೆಟ್ರೋಲ್ ಡೀಸೆಲ್ ದರ 130 ರೂಪಾಯಿ ದಾಟಿದೆ. ಪವರ್ ಡೀಸೆಲ್ಗೆ 133 ರೂಪಾಯಿ, ನಾರ್ಮಲ್ ಡೀಸೆಲ್ಗೆ 123 ರೂಪಾಯಿ, ಪವರ್ ಪೆಟ್ರೋಲ್ಗೆ 130 ರೂಪಾಯಿ, ನಾರ್ಮಲ್ ಪೆಟ್ರೋಲ್ಗೆ 120 ರೂಪಾಯಿ. ಹೀಗೆ ಯುದ್ಧ ಮುಂದುವರೆದ್ರೆ ಮತ್ತಷ್ಟು ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ವಾರದಲ್ಲಿ 118ರಿಂದ 130 ರೂಪಾಯಿಗೆ ಇದೀಗ ದರ ಏರಿಕೆಯಾಗಿರೋದು. ನಯಾರಾ, ಶೆಲ್ ಹಾಗೆಯೇ ಎಲ್ಲಾ ಖಾಸಗಿ ಬಂಕ್ಗಳಲ್ಲೂ 130ರ ಗಡಿ ದಾಟಿದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಹೀಗೆ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಮುಂದುವರಿತಾ ಇದ್ರೆ ಯುದ್ಧದ ಎಫೆಕ್ಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಕಾರಣ ತೈಲ ಬೆಲೆಯ ಏರಿಕೆಯಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚೇತನ್ಗೆ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿ ಇದೀಗ ಚೇತನ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಹಿಂಸಾ ಚೇತನ್ ಈ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಚೇತನ್ ಅಹಿಂಸಾಗೆ ತಾಕತ್ತಿದ್ರೆ ಚುನಾವಣೆಗೆ ಸ್ಪರ್ಧಿಸಲಿ, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಕೊಡುಗೆಯನ್ನ ನೀಡಿದ್ದಾರೆ. ಅಂಬರೀಷ್ ಅವರಿಗೆ ಸೂಕ್ತ ಗೌರವ ಸಿಕ್ಕಿದೆ, ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ತಾಕತ್ತಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿ ಅಂತ ಚೇತನ್ಗೆ ನಿಖಿಲ್ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರಲಿಲ್ಲ, ಮುಂದೆನೂ ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದ್ದೀರಲ್ಲ, ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿದ್ರು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು. ಜೊತೆಯಲ್ಲಿ ಯಾರ್ಯಾರು ನಟರು ನಮ್ಮ ಒಂದು ಕರ್ನಾಟಕದ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ, ತಪ್ಪೇನಿದೆ? ಕುಮಾರಣ್ಣ ಅವ್ರು ಮೇಲ್ಪಂಕ್ತಿ ಯಾಕೆ ಕೊಟ್ಟೋದ್ರು, ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ ಇದನ್ನ ಮಾಡಬಹುದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂತದೋ ಫ್ಯಾನ್ ವಾರು ಗೀನ್ ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ?
ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದು ಒಂದು ಚುನಾವಣೆ ನಿಂತ್ಕೊಳಕ್ ಹೇಳ್ರಿ ದಮ್ಮಿದ್ರೆ. ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತದ್ದು ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ? ನಡೀರಿ ಅಂತ